ರಾಸಲೀಲೆ ಪ್ರಕರಣದಲ್ಲಿ ಸಿಲುಕಿರುವಂತ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್ ಎದುರಾಗಿದೆ. ಇಲಾಖಾ ತನಿಖೆಗೆ ಆದೇಶಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದರೆ ಸರ್ಕಾರಿ ವಾಹನ ಕಾರು ದುರ್ಬಳಕೆ ಆರೋಪವೂ ಕೂಡ ಕೊರಳಿಗೆ ಸುತ್ತಿಕೊಂಡಿದೆ. ಡಿಜಿಪಿ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್. ಇಲಾಖಾ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ತಲೆದಂಡ ಆಗಿರುವ ಡಿಜಿಪಿ ರಾಮಚಂದ್ರ ರಾವ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಇಲಾಖಾ ತನಿಖೆಗೆ ಆದೇಶಿಸಿ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ. ಇದು ರಾಮಚಂದ್ರ ರಾವ್ಗೆ ನುಂಗಲಾರದ ತುಪ್ಪವಾಗಿದೆ. ಈ ಪ್ರಕರಣ ಕುರಿತು ವಿಡಿಯೋ ಸಾಕ್ಷಿ ಹಿನ್ನೆಲೆ ಇಲಾಖಾ ತನಿಖೆಗೆ ಆದೇಶಿಸಲಾಗಿದೆ. ರಾಮಚಂದ್ರ ರಾವ್ ವಿರುದ್ಧ ಕ್ರಮ ನಿಶ್ಚಿತ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಹೇಳಿ ತೊಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡ್ದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೇವೆ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಸ್ಯಾಂಡಲ್ವುಡ್ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲೂ ಕೂಡ ರಾಮಚಂದ್ರ ರಾವ್ಗೂ ಸಂಕಷ್ಟ ಎದುರಾಗಿದೆ. ಚಿನ್ನ ಸಾಗಣೆ ಕೇಸಿನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಪುತ್ರಿ ರಣ್ಯಾ ರಾವ್ ಸರ್ಕಾರಿ ವಾಹನ ಕಾರು ದುರ್ಬಳಕೆ ಆರೋಪ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ಅಧಿವೇಶನದಲ್ಲಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ರಾಮಚಂದ್ರ ರಾವ್ನನ್ನ ಸಸ್ಪೆಂಡ್ ಮಾಡಿದೆ. ಜನವರಿ 24ಕ್ಕೆ ವಿಶೇಷ ಜಂಟಿ ಅಧಿವೇಶನದಲ್ಲಿ ಡಿಜಿಪಿ ಪ್ರಕರಣ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡಿದೆ. ಕೇಸರಿ ಸೇನೆ ಅಸ್ತ್ರಕ್ಕೆ ಸರ್ಕಾರ ಹೇಗೆ ಉತ್ತರವನ್ನು ನೀಡುತ್ತೋ ಕಾದು ನೋಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಸಲೀಲೆ ಪ್ರಕರಣದಲ್ಲಿ ಸಿಲುಕಿರುವಂತ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್ ಎದುರಾಗಿದೆ. ಇಲಾಖಾ ತನಿಖೆಗೆ ಆದೇಶಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದರೆ ಸರ್ಕಾರಿ ವಾಹನ ಕಾರು ದುರ್ಬಳಕೆ ಆರೋಪವೂ ಕೂಡ ಕೊರಳಿಗೆ ಸುತ್ತಿಕೊಂಡಿದೆ. ಡಿಜಿಪಿ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್. ಇಲಾಖಾ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ತಲೆದಂಡ ಆಗಿರುವ ಡಿಜಿಪಿ ರಾಮಚಂದ್ರ ರಾವ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಇಲಾಖಾ ತನಿಖೆಗೆ ಆದೇಶಿಸಿ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ. ಇದು ರಾಮಚಂದ್ರ ರಾವ್ಗೆ ನುಂಗಲಾರದ ತುಪ್ಪವಾಗಿದೆ. ಈ ಪ್ರಕರಣ ಕುರಿತು ವಿಡಿಯೋ ಸಾಕ್ಷಿ ಹಿನ್ನೆಲೆ ಇಲಾಖಾ ತನಿಖೆಗೆ ಆದೇಶಿಸಲಾಗಿದೆ. ರಾಮಚಂದ್ರ ರಾವ್ ವಿರುದ್ಧ ಕ್ರಮ ನಿಶ್ಚಿತ. ಸರ್, ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ಸಸ್ಪೆಂಡ್ ಆಗಿದೆ ಸರ್. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಹೇಳಿ ತೊಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡ್ದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೇವೆ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಸ್ಯಾಂಡಲ್ವುಡ್ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲೂ ಕೂಡ ರಾಮಚಂದ್ರ ರಾವ್ಗೂ ಸಂಕಷ್ಟ ಎದುರಾಗಿದೆ. ಚಿನ್ನ ಸಾಗಣೆ ಕೇಸಿನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಪುತ್ರಿ ರಣ್ಯಾ ರಾವ್ ಸರ್ಕಾರಿ ವಾಹನ ಕಾರು ದುರ್ಬಳಕೆ ಆರೋಪ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ಅಧಿವೇಶನದಲ್ಲಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ರಾಮಚಂದ್ರ ರಾವ್ನನ್ನ ಸಸ್ಪೆಂಡ್ ಮಾಡಿದೆ. ಜನವರಿ 24ಕ್ಕೆ ವಿಶೇಷ ಜಂಟಿ ಅಧಿವೇಶನದಲ್ಲಿ ಡಿಜಿಪಿ ಪ್ರಕರಣ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡಿದೆ. ಕೇಸರಿ ಸೇನೆ ಅಸ್ತ್ರಕ್ಕೆ ಸರ್ಕಾರ ಹೇಗೆ ಉತ್ತರವನ್ನು ನೀಡುತ್ತೋ ಕಾದು ನೋಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಸಲೀಲೆ ಪ್ರಕರಣದಲ್ಲಿ ಸಿಲುಕಿರುವಂತ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್ ಎದುರಾಗಿದೆ. ಇಲಾಖಾ ತನಿಖೆಗೆ ಆದೇಶಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದರೆ ಸರ್ಕಾರಿ ವಾಹನ ಕಾರು ದುರ್ಬಳಕೆ ಆರೋಪವೂ ಕೂಡ ಕೊರಳಿಗೆ ಸುತ್ತಿಕೊಂಡಿದೆ.
ಡಿಜಿಪಿ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್. ಇಲಾಖಾ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ತಲೆದಂಡ ಆಗಿರುವ ಡಿಜಿಪಿ ರಾಮಚಂದ್ರ ರಾವ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಇಲಾಖಾ ತನಿಖೆಗೆ ಆದೇಶಿಸಿ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ. ಇದು ರಾಮಚಂದ್ರ ರಾವ್ಗೆ ನುಂಗಲಾರದ ತುಪ್ಪವಾಗಿದೆ. ಈ ಪ್ರಕರಣ ಕುರಿತು ವಿಡಿಯೋ ಸಾಕ್ಷಿ ಹಿನ್ನೆಲೆ ಇಲಾಖಾ ತನಿಖೆಗೆ ಆದೇಶಿಸಲಾಗಿದೆ. ರಾಮಚಂದ್ರ ರಾವ್ ವಿರುದ್ಧ ಕ್ರಮ ನಿಶ್ಚಿತ. ಸರ್, ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್, ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಮುಂದಿಂದು ಕ್ರಮ ಬೇರೆ, ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಹೇಳಿ ತೊಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡ್ದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೇವೆ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಸ್ಯಾಂಡಲ್ವುಡ್ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲೂ ಕೂಡ ರಾಮಚಂದ್ರ ರಾವ್ಗೂ ಸಂಕಷ್ಟ ಎದುರಾಗಿದೆ. ಚಿನ್ನ ಸಾಗಣೆ ಕೇಸಿನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಪುತ್ರಿ ರಣ್ಯಾ ರಾವ್ ಸರ್ಕಾರಿ ವಾಹನ ಕಾರು ದುರ್ಬಳಕೆ ಆರೋಪ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ಅಧಿವೇಶನದಲ್ಲಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ರಾಮಚಂದ್ರ ರಾವ್ನನ್ನ ಸಸ್ಪೆಂಡ್ ಮಾಡಿದೆ. ಜನವರಿ 24ಕ್ಕೆ ವಿಶೇಷ ಜಂಟಿ ಅಧಿವೇಶನದಲ್ಲಿ ಡಿಜಿಪಿ ಪ್ರಕರಣ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡಿದೆ. ಕೇಸರಿ ಸೇನೆ ಅಸ್ತ್ರಕ್ಕೆ ಸರ್ಕಾರ ಹೇಗೆ ಉತ್ತರವನ್ನು ನೀಡುತ್ತೋ ಕಾದು ನೋಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಸಲೀಲೆ ಪ್ರಕರಣದಲ್ಲಿ ಸಿಲುಕಿರುವಂಥ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್ ಎದುರಾಗಿದೆ. ಇಲಾಖಾ ತನಿಖೆಗೆ ಆದೇಶಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದರೆ ಸರ್ಕಾರಿ ವಾಹನ ಕಾರು ದುರ್ಬಳಕೆ ಆರೋಪವೂ ಕೂಡ ಕೊರಳಿಗೆ ಸುತ್ತಿಕೊಂಡಿದೆ. ಡಿಜಿಪಿ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್. ಇಲಾಖಾ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ತಲೆದಂಡ ಆಗಿರುವ ಡಿಜಿಪಿ ರಾಮಚಂದ್ರ ರಾವ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಇಲಾಖಾ ತನಿಖೆಗೆ ಆದೇಶಿಸಿ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ. ಇದು ರಾಮಚಂದ್ರ ರಾವ್ಗೆ ನುಂಗಲಾರದ ತುಪ್ಪವಾಗಿದೆ. ಈ ಪ್ರಕರಣ ಕುರಿತು ವಿಡಿಯೋ ಸಾಕ್ಷಿ ಹಿನ್ನೆಲೆ ಇಲಾಖಾ ತನಿಖೆಗೆ ಆದೇಶಿಸಲಾಗಿದೆ. ರಾಮಚಂದ್ರ ರಾವ್ ವಿರುದ್ಧ ಕ್ರಮ ನಿಶ್ಚಿತ. ಸರ್, ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ರಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದೆ ಸರ್, ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಮುಂದಿಂದು ಕ್ರಮ ಬೇರೆ, ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ, ಅವರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಹೇಳಿ ತೊಗೊಂಡಿದ್ದೇವೆ. ಅದನ್ನು ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡ್ದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೇವೆ. ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಸ್ಯಾಂಡಲ್ವುಡ್ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲೂ ಕೂಡ ರಾಮಚಂದ್ರ ರಾವ್ಗೂ ಸಂಕಷ್ಟ ಎದುರಾಗಿದೆ. ಚಿನ್ನ ಸಾಗಣೆ ಕೇಸಿನಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಪುತ್ರಿ ರಣ್ಯಾ ರಾವ್ ಸರ್ಕಾರಿ ವಾಹನ ಕಾರು ದುರ್ಬಳಕೆ ಆರೋಪ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ಅಧಿವೇಶನದಲ್ಲಿ ಮುಜುಗರದಿಂದ ತಪ್ಪಿಸಿಕೊಳ್ಳಲು ರಾಮಚಂದ್ರ ರಾವ್ನನ್ನ ಸಸ್ಪೆಂಡ್ ಮಾಡಿದೆ. ಜನವರಿ 24ಕ್ಕೆ ವಿಶೇಷ ಜಂಟಿ ಅಧಿವೇಶನದಲ್ಲಿ ಡಿಜಿಪಿ ಪ್ರಕರಣ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡಿದೆ. ಕೇಸರಿ ಸೇನೆ ಅಸ್ತ್ರಕ್ಕೆ ಸರ್ಕಾರ ಹೇಗೆ ಉತ್ತರವನ್ನು ನೀಡುತ್ತೋ ಕಾದು ನೋಡಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.